ಹಾಯ್ ಹಲೋ ಎಲ್ಲರಿಗೂ ಕೂಡ ಧ್ರುವಿಶ್ರೀ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಧ್ರುವಿಶ್ರೀ ಚಾನಲ್. ಇವತ್ತಿನ ರೆಸಿಪಿ ನೀವೇ ನೋಡ್ತಾ ಇದ್ದೀರಲ್ವ ಏನಂತ. ಸಂಡೇ ಸ್ಪೆಷಲ್ ನಾಟಿ ಕೋಳಿ ಸಾಂಬಾರು. ಇದು ಮನೇಲಿ ಸಾಕಿರುವಂಥ ಕೋಳಿಯಿಂದ ಮಾಡಿರೋದು. ನಿಜವಾಗ್ಲೂ ಸಖತ್ ಟೇಸ್ಟಿಯಾಗಿತ್ತು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾವೊಂದು 2 kg ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಇದನ್ನು ಒಂದು 2 ರಿಂದ 3 ಸಲ ಫಸ್ಟ್ ನೀರಾಗಿ ಚೆನ್ನಾಗಿ ತೊಳೆದು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಜಾರನ್ನ ತಗೊಳ್ಳಿ. ಅದಕ್ಕೆ ಒಂದು 3 ರಿಂದ 4 ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. 2 ರಿಂದ 3 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಕ್ಕೆ ಪುಡಿ, ಹಾಗೆ ಸ್ವಲ್ಪ ಅರಿಶಿನ. ಇಷ್ಟನ್ನು ಹಾಕಿ ನೀಟಾಗಿ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನೋಡಿ ಈ ಥರ ಆಗಿರಬೇಕು. ಇವಾಗ ಇದನ್ನು ಒಂದು ಬಟ್ಲಕ್ಕೆ ಹಾಕ್ಕೊಂಡು ಮತ್ತೆ ಅದೇ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿ. ಸಾಂಬಾರು ಜಾಸ್ತಿ ಕೆಟ್ಟಿಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಮ್ಮಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಹುರ್ಗಡ್ಲೆ, ಹಾಗೆ ಫ್ಲೇವರು ಆ್ಯಂಡ್ ಟೇಸ್ಟ್ ಕೊಡೋದಕ್ಕೆ ಅಂತ 2 ಏಲಕ್ಕಿ ಮಾತ್ರ ಮಿಸ್ ಮಾಡಿಬಿಡಿ, ಅದು ಹಾಕಿದ್ರೇ ತುಂಬ ಟೇಸ್ಟು. ಇಷ್ಟನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗಿ ಈ ರೀತಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಇವಾಗ ಒಂದು ಪಾತ್ರೆನ ಕೈಲಿಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾಟಿ ಕೋಳಿ ಸಾಂಬಾರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಮುಂಚೆನೇ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಎಣ್ಣೆಗೆ ಹಾಕಿ ಚೆನ್ನಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ಅದನ್ನು ನೀಟಾಗಿ ಹಾಗೆ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಅದಕ್ಕೆ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫುಲ್ ನೀರೆಲ್ಲ ಡ್ರೈ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಇದಕ್ಕೆ ಇವಾಗಲೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ, ಯಾಕಂದರೆ ಇವಾಗಲೇ ಹಾಕೋದ್ರಿಂದ ಚಿಕನ್ಗೆಲ್ಲ ನೀಟಾಗಿ ಉಪ್ಪೆಲ್ಲ ಹಿಡಿಯುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ, ಬೇಕಿದ್ರೆ ಆಮೇಲೆ ಸ್ವಲ್ಪ ಹಾಕ್ಕೋಬೋದು. ನೋಡ್ತಾ ಇದ್ದೀರಲ್ವ, ಈ ರೀತಿ ಆಗಿರಬೇಕು. ಈ ರೀತಿ ಆದಮೇಲೆ ಅದಕ್ಕೆ ನೀವು ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಇದನ್ನು ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಬೇಕು. ಇದು ಧನಿಯಾ ಮತ್ತು ಅಚ್ಚ ಖಾರದ ಪುಡಿನ ಮಿಕ್ಸ್ ಮಾಡಿರುವಂಥ ಖಾರದ ಪುಡಿ. ಅದನ್ನು ಎಣ್ಣೆಲಿ ನೀಟಾಗಿ ಫ್ರೈ ಮಾಡಿದ್ದಾದಮೇಲೆ ಈ ಥರ ಸ್ವಲ್ಪ ನೀರನ್ನು ಹಾಕಿ ಸೈಡಲ್ಲೆಲ್ಲ ಈ ರೀತಿ ಎಣ್ಣೆ ಬಿಟ್ಕೊಂಡಿದೆಯಲ್ವ, ಈ ರೀತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗಲೇ ಕೂಡ ಸಾಂಬಾರು ಟೇಸ್ಟ್ ಅಂತ ಅನಿಸೋದು. ಖಾರದ ಪುಡಿ ಸ್ಮೆಲ್ಲ ಹೋಗಿ ಘಮ ಘಮ ಅಂತಿರುತ್ತೆ. ಈ ಸಮಯದಲ್ಲಿ ನಾವು ಮುಂಚೆನೇ ಹಚ್ಚಿಟ್ಕೊಂಡಿದ್ವಲ್ವ ಕಾಯಿ, ಅದನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ನಮ್ಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಆಯಿತು. ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಗಟ್ಟಿ ಬೇಕನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಈಗ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಲಿಕ್ಕೆ ಬಿಡಿ. ಅದು ಕುದಿಬೇಕಾದ್ರೆ ರುಚಿಗೆ ಎಷ್ಟು ಬೇಕೋ ಉಪ್ಪನ್ನ ನೀವು ಮುಂಚೆನೇ ಹಾಕಿರ್ತೀರ, ನೆನಪಿಟ್ಕೊಳ್ಳಿ. ಅದನ್ನು ನೋಡಿಕೊಂಡು ಮತ್ತೆ ರುಚಿನ ಸೇರಿಸ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿದ್ರೆ ಸಾಂಬಾರು ರೆಡಿ. ಇದನ್ನು ಬಿಸಿ ಮುದ್ದೆ ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡ್ತಾಯಿದ್ರಂತೂ ವಾಹ್ ಸೂಪರಾಗಿರುತ್ತೆ. ನಮ್ಮನೆ ಅಂತೂ ನಾನ್ ವೆಜ್ ಅಂದರೆ ಎಲ್ಲ ಇಷ್ಟಪಟ್ಕೊಂಡು ತಿಂತಾರೆ. ಅದರಲ್ಲೂ ನಾಟಿ ಕೋಳಿ ಸಾಂಬಾರು ಸಖತ್ತಾಗಿ ಕೂಡ ಬಂದಿತ್ತು. ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಈ ರೀತಿ ಸಾಂಬಾರನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇವತ್ತಿನ ಸಂಡೇ ಸ್ಪೆಷಲ್ ಇದಾಗಿತ್ತು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ.